ಅಂತಂದರೆ ನನ್ನ ಹೆಸರು ಕಿರಣ್ ಕುಮಾರ್ ಏಜೆ ಅಂತ. ನಾನು ತುಂಬ ದಿವಸದಿಂದ ವೀಡಿಯೋ ಮಾಡಿರಲಿಲ್ಲ, ಸದ್ಯಕ್ಕೆ ಅದು ಬೇಡ. ಈಗ ಸೀದಾ ಮ್ಯಾಟ್ರಿಗೆ ಬರೋಣ. ನಾನಿವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಸುಮಾರು 2 ವರ್ಷದ ಹಿಂದೆ ಒಂದು ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಆ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ರಾಷ್ಟ್ರಾದ್ಯಂತ ಪಕ್ಷ ಯಾವ ರೀತಿ ತನ್ನ ಪಕ್ಷನ ಪ್ರಚಾರ ಮಾಡಿಕೊಳ್ಳುತ್ತೆ ಅಂದರೆ, ನೀವು ನಮಗೆ ಮತವನ್ನು ನೀಡಿ ಗೆಲ್ಲಿಸಿದ್ರೆ ನಾವು ನಿಮಗೆ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಜನರ ಮುಂದೆ ಒಂದು 5 ಗ್ಯಾರಂಟಿ ಯೋಜನೆಗಳನ್ನ ಆಫರ್ ಮಾಡುತ್ತೆ. ನಂತರ ಈ ಜನಗಳೇನು ಮಾಡ್ತಾರೆ, ಗ್ಯಾರಂಟಿ ಕೊಟ್ಟಂಥ ಪಕ್ಷದ ವಿರೋಧ ಪಕ್ಷದ ಮಾಡಿದಂಥ ಆಳ್ವಿಕೆಗೆ ಬೇಸತ್ತು ಅಥವಾ ಆ ಗ್ಯಾರಂಟಿ ಯೋಜನೆಗೆ ಆಸೆಪಟ್ಟು ಆ ಗ್ಯಾರಂಟಿ ಯೋಜನೆ ಕೊಟ್ಟಂಥ ಪಕ್ಷಕ್ಕೆ ಮತವನ್ನು ಹೆಚ್ಚಾಗಿ ನೀಡಿ ಆ ಪಕ್ಷವನ್ನು ಗೆಲ್ಲಿಸ್ತಾರೆ. ನಂತರ ಆ ಪಕ್ಷ ಏನು ಮಾಡುತ್ತೆ ಅಂದರೆ, ಜಾರಿಗೆ 5 ಗ್ಯಾರಂಟಿ ಯೋಜನೆಗಳನ್ನ ಕೊನೆಗೂ ಜಾರಿಗೆ ತರುತ್ತೆ. ಅದು ಗೆದ್ದಂತೆ ನುಡಿದಂತೆ ನಡೆದುಕೊಳ್ಳೋಕ್ಕೋಸ್ಕರ ಆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರುತ್ತೆ. ಅದರಿಂದ ಆ ಗ್ಯಾರಂಟಿ ಯೋಜನೆ ಅಂದರೆ, ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಗ್ಯಾರಂಟಿ ಯೋಜನೆ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಮಾತಾಡ್ತಾ ಇರೋದು. ಆ ಗ್ಯಾರಂಟಿ ಯೋಜನೆ ಯಾವುದು ಅಂದರೆ ಶಕ್ತಿ ಯೋಜನೆ. ಆ ಶಕ್ತಿ ಯೋಜನೆ ಅಂದರೆ ನಿಮಗೂ ಗೊತ್ತಿರಬೇಕು, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ಆದರೆ ಮಹಿಳೆಯರಿಗೆ ಹೆಂಗೆ ಉಚಿತ ಬಸ್ ಪ್ರಯಾಣ ಸಿಕ್ತು, ಆದರೆ ನಮಗೆ ಏನೂ ಸಿಗಲಿಲ್ಲ. ಅದರೇನು ಬೇಜಾರಿಲ್ಲ. ಆದರೆ ಇದ್ದಕ್ಕಿದ್ದಂತೆ 1 ವರ್ಷ ಆದಮೇಲೆ ಉಚಿತ ಬಸ್ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕೊಟ್ಟಾಗಿ 1 ವರ್ಷ ಆದಮೇಲೆ ಇದ್ದಕ್ಕಿದ್ದಂತೆ 15% ಟಿಕೆಟ್ ದರನ ಹೆಚ್ಚಳ ಮಾಡ್ತಾರೆ. ಅಂದರೆ ಗಂಡು ಮಕ್ಕಳಿಗೆ ಮಾತ್ರ ದುಡ್ಡು ಕೊಟ್ಟು ತಗೊತಿರ್ತಾರೆ, ಆದರೆ ಅದರಲ್ಲೂ 15% ಎಕ್ಸ್ಟ್ರಾ ತೊಗೊತಿರ್ತಾರೆ. ಅಂದರೆ ದರನ ಜಾಸ್ತಿ ಮಾಡ್ತಾರೆ. ಅದು ಏನಕ್ಕೆ ಈ ಥರ ದರ ಜಾಸ್ತಿ ಮಾಡ್ತಿದ್ದಾರೆ ಅಂತ ಸಾರಿಗೆ ಸಚಿವರನ್ನ ಕೇಳಿದ್ರೆ ಅವ್ರು ಏನಂತ ಉತ್ತರ ಹೇಳ್ತಾರೆ ಅಂದರೆ, ನೀವೇ ನೋಡಿ. ಅಂದರೆ ಮಹಿಳೆಯರಿಗೆ ಫ್ರೀಯಾಗಿ ಕೊಟ್ಟು ನಮ್ಮನೆಯವ್ರ ಹತ್ರನೇ ಕಸ್ಕೊಂತಿದ್ದಾರೆ, ದರ ಹೆಚ್ಚಳ ಮಾಡಿ ಟಿಕೆಟ್ ಇಂದ ಪುರುಷರ ಹತ್ರ ತಗೊಂತಿದ್ದಾರೆ. ಈ ಭಾವನೆ ಸಹಜವಾಗಿ ಬರುತ್ತೆ. ಆಮೇಲೆ 26/2/2020 12% ಜಾಸ್ತಿ ಮಾಡಿದ್ರು ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ. ಇದೆಲ್ಲ ವಿಪಕ್ಷಗಳಿದ್ದಾಗಲೇ ಮಾಡಿದ್ದು, ನಾನೇನು ಹೊಸದಾಗಿ ಮಾಡೋಣ. ಆಮೇಲೆ ಜನಕ್ಕೆ ಸಹಜವಾಗಿ ಅನ್ಸುತ್ತೆ, ಹೆಣ್ಮಕ್ಳಿಗೆ ಉಚಿತವಾಗಿ ಕೊಟ್ಟಿದ್ದಾರೆ, ನಮ್ಮ ಹತ್ರ ತಗೊಳ್ತಾ ಇದೆ ಅಂತ. ಆದರೆ ಹೆಣ್ಮಕ್ಳಿಗೆ ನಾವು ಉಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು 8,800 ಕೋಟಿ. ಹೌದು. ಆದರೆ ನಾವು ಈಗ ತಗೊಳ್ತಿರೋದು ದರ ಪರಿಷ್ಕರಣೆಯಿಂದ 1,200 ಕೋಟಿ ಬರ್ಬೋದು ಅಷ್ಟೇ. ಈ 1,200 ಕೋಟಿ ಕೂಡ ನಮ್ಮ ವೆಲ್ಫೇರ್, ನಮ್ಮ ನೌಕರರ ಅವ್ರಿಗೆ ಸ್ಯಾಲ್ರೀಸು ಅವ್ರದ್ದು ಜಾಸ್ತಿ ಮಾಡಬೇಕಲ್ಲ. ಕರೆಕ್ಟ್. ಇದಕ್ಕೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಇದೇನು ಫಸ್ಟ್ ಅಲ್ಲ, ಇದು ತುಂಬ ಸಲ ಹಿಂಗೆ ಇನ್ಕ್ರೀಸ್ ಆಗಿದೆ, ಟಿಕೆಟ್ ದರ ಹೆಚ್ಚಳ ಆಗಿದೆ. ಆದರೆ ನಾವು ಈ ಸಲ ಮಾಡಿರೋದು ಟಿಕೆಟ್ ದರ ಎಂತಕ್ಕೆ ಅಂದರೆ, ರೀಸನ್ ಬಂದ್ಬಿಟ್ಟು ನೌಕರರಿಗೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ನೀವೇ ಆ ನೌಕರರಿಗೆ ಯಾವ ಥರ ಸ್ಯಾಲ್ರಿ ಕೊಡ್ತಿದ್ದೀರಿ ಅಂತ ನೀವೇ ಕೇಳಿಸ್ಕೊಳ್ಳಿ, ನೀವೇ ನೋಡಿ. ನಿಮಗೆ ಹೇಳೋದಂದ್ರೆ, ಈ 4 ವರ್ಷಕ್ಕೊಮ್ಮೆ ಬರೀ ಇದೇ ಹಾಡನ ಆಗ್ಯದ ಸರ್. 25 ವರ್ಷದಿಂದ ನಾವು ಕೆಲಸ ಮಾಡಕತ್ತೀವಿ, 30,000 ಸಂಬಳ ಇಲ್ಲ. ಅದಕ್ಕೆ ದಯವಿಟ್ಟು ಇದನ್ನು 4 ವರ್ಷಕ್ಕೊಮ್ಮೆ ಯಥಾವತ್ತಾಗಿ, ಅದು ಎಷ್ಟೇ ಪರ್ಸೆಂಟ್ ಕೊಡಲಿ, ಯಥಾವತ್ತಾಗಿ ಅಗ್ರಿಮೆಂಟ್ ಮಾಡಂಗೆ ಒಂದು ಕಾನೂನು ಮಾಡಿಕೊಡ್ರಿ. ಕಾರ್ಮಿಕರು ಸಹಾಯಕತ್ತಾರೆ ಇದರಿಂದ, ಹೌದಲ್ರಿ? ಅದಕ್ಕೆ ಈ ಥರ ಮಾಡಬಾರ್ದು. ನಿಮ್ಮ ನೋವು, ನಿಮ್ಮ ಕಣ್ಣೀರು ಅದು ಯಾರ ಬಂದು ಹೇಳೋದಕ್ಕೈತಿ. ಇಂಥ ಪರಿಸ್ಥಿತಿ ಒಳಗೆ ದುಡಿಯೋರು ಕೆಲಸ ಮಾಡ್ತೀವಿ. ಕೆಲಸ ಮಾಡಿ ಕೇಳಿದ್ರು ಇಷ್ಟು ತ್ರಾಸು ಕೊಡ್ತಾರಪ್ಪ ಅಂತಂದ್ರೆ ಹೆಂಗೆ ದುಡಿಬೇಕು ಅನ್ನೋದಾಗ ಗೊತ್ತಾಗೋದು ನಮಗೆ. 25 ವರ್ಷದಿಂದ ಕೆಲಸ ಮಾಡಕತ್ತೀವಿ, 30-35 ಸಾವಿರ ರೂಪಾಯಿ ಕೈಯಾಗಿ ಬರ್ತವೆ. 3 ಮಕ್ಕಳು ಸಾಲಿ ಕಲಿಸ್ಬೇಕು, ಸಂಸಾರ ನಡೆಸ್ಬೇಕು, ದಿನಕ್ಕಿಲ್ಲ. ಜೀವನ ಹೆಂಗೆ ಮಾಡ್ಬೇಕು ನಾವು, ಹೌದಲ್ರಿ? ವಿಡಿಯೋ ನೋಡಿದ ಮೇಲೂ ಸಾರಿಗೆ ನೌಕರರಿಗೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದ್ಯಾ? ನಿಜವಾಗ್ಲೂ ಕರ್ನಾಟಕ ಸರ್ಕಾರ ಸಾರಿಗೆ ನೌಕರರಿಗೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿದಿದ್ರೆ, ಆ ಕಾರ್ಮಿಕರು ಅಂದರೆ ಸಾರಿಗೆ ನೌಕರರಾದ ಕಾರ್ಮಿಕರು ಯಾಕೆ ಸ್ಟ್ರೈಕ್ ಮಾಡ್ತಾಯಿದ್ರು? 5ನೇ ತಾರೀಕು ಮೊನ್ನೆ ಸ್ಟ್ರೈಕ್ ಮಾಡಿದ್ರು. ಯಾಕೆ ಸ್ಟ್ರೈಕ್ ಮಾಡ್ತಾಯಿದ್ರು? ನಿಜವಾಗ್ಲೂ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿದ್ದಾರೆ ಇವರು ಕರ್ನಾಟಕ ಸರ್ಕಾರ? ಇದಿರಲಿ, ನಾನು ಮಾತಾಡಬೇಕು ಅಂದ್ಕೊಂಡಿರೋ ವಿಷಯನೇ ಬೇರೆ, ಅದ್ರ ಬಗ್ಗೆ ಆ ಮ್ಯಾಟ್ರ್ ಬರೋಣ ಇವಾಗ. ನನ್ನ ಪ್ರಕಾರ ಸರ್ಕಾರ ಅಂದರೆ ಬಡವರಿಗೂ ಕೂಡ ಶ್ರೀಮಂತರಂತೆ ಬದುಕುವ ಹಕ್ಕುಗಳನ್ನ ಕೊಡೋದು, ಅವರಿಗೂ ಕೂಡ ಅದೇ ಥರ ಬೆಳೆಯೋಕ್ಕೆ ಸಹಾಯ ಮಾಡೋದು ಸರ್ಕಾರ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಒಂದು ಎಕ್ಸಾಂಪಲ್ಗೆ, ಸವಲತ್ತುಗಳು ಸಿಗಲ್ಲ ಬಡವರಿಗೆ. ದುಡ್ಡು ಕೊಟ್ಟರೆ ಬೇಕಾದ್ರೆ ಶ್ರೀಮಂತರಿಗೆ ಸವಲತ್ತುಗಳು ಸಿಗ್ತವೆ. ಯಾವ ರೀತಿ ಅಂದರೆ, ಶಿಕ್ಷಣ ಆಗಿರ್ಬೋದು. ಪ್ರೈವೇಟ್ ಸ್ಕೂಲಲ್ಲಿ ಜಸ್ಟ್ 35 ಸಾವಿರದಿಂದ ಸ್ಟಾರ್ಟಿಂಗು, 30 ಲಕ್ಷದವರೆಗೂ ಐತೆ, 3 ಕೋಟಿವರೆಗೂ ಇದೆ ಫೀಸು, ಸ್ಕೂಲ್ ಫೀಸು. ಆದರೆ ಎಲ್ಲ ಮಕ್ಕಳನ್ನೂ ಓದೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಗೌರ್ಮೆಂಟ್ ಸ್ಕೂಲ್ ಇದ್ದಾವೆ, 350 ರೂಪಾಯಿ ಅಷ್ಟೇ ಫೀಸು. ಓಕೆ, ಅದು ಸರ್ಕಾರದಿಂದ ಮಾಡಿರೋ ಬಡವರಿಗೂ ಕೂಡ ಅನುಕೂಲ. ನೆಕ್ಸ್ಟ್ 2ನೇದು ಚಿಕಿತ್ಸೆ. ಅಂದರೆ ಆಸ್ಪತ್ರೆಯಲ್ಲಿ, ನಿಮ್ಗೆ ಆಸ್ಪತ್ರೆಯೂ ಗೊತ್ತು, ತುಂಬ ಜಾಸ್ತಿ ದುಡ್ಡು ಅಮೌಂಟ್ ಇರುತ್ತೆ ಪ್ರೈವೇಟ್ ಹಾಸ್ಪಿಟಲ್. ಆದರೆ
ಗೌರ್ಮೆಂಟ್ ಹಾಸ್ಪಿಟಲ್ ತುಂಬ ಕಮ್ಮಿ ಇರುತ್ತೆ, ಅಂದರೆ ಅದು ಕೂಡ ಮಾಡಿರೋದು ಬಡವರಿಗೋಸ್ಕರ ಸರ್ಕಾರದ್ದು. ಆದರೆ ನೀವು ಬಸ್ ರೀತಿಲಿ ನೋಡಿ, ಪ್ರೈವೇಟ್ ಬಸ್ಸಲ್ಲಿ ನೀವು ನೋಡ್ಬೋದು, ನಾನೇನು AC ಬಸ್ಗಳ್ನ ಹೇಳ್ತಾ ಇಲ್ಲ, ಪ್ರೈವೇಟ್ ಬಸ್ಗಳಲ್ಲಿ ಮಾಮೂಲಿ ಲೋಕಲ್ ಬಸ್ಗಳ್ನ ಹೇಳ್ತಿರೋದು. ಬಡವರು ಓಡಾಡೋದು ಯಾವುದು AC ಬಸ್ಸಲ್ಲಿ ಓಡಾಡೋಲ್ಲ, ಬಡವರು ಓಡಾಡೋದು ಮಾಮೂಲಿ ಬಸ್ಸು, ಪ್ರೈವೇಟ್ ಬಸ್ಗಳಲ್ಲಿ ಲೋಕಲ್ ಬಸ್ಗಳಿದೆ ನೋಡಿರಿ, ಅದರಲ್ಲಿ ಕಮ್ಮಿ ಇರುತ್ತೆ ರೇಟು. ಅದೇ KSRTC ಬಸ್ ರೇಟಲ್ಲಿ ನೋಡಿ ಎಷ್ಟು ಪ್ರೈಸ್ ಜಾಸ್ತಿ ಇರುತ್ತೆ. ಇದು ಯಾಕೆ, ಇದು ಯಾವ ರೀತಿಲಿ ಸರ್ಕಾರದ ಇದು ಬಸ್ಸು ಅಂತ ನನಗೆ ಅನುಮಾನ ಬರ್ತೈತೆ. ಅದರಲ್ಲೂ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡಿದ್ರು. ಇದರಿಂದ ಈ ಯೋಜನೆಯಿಂದ ಬಡ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗ್ತಿದೆ, ಶ್ರೀಮಂತ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗ್ತಿದೆಯೋ ಏನೋ ಒಂದು ತಿಂಗಳು ಬಡ ಹೆಣ್ಮಕ್ಳು ಗ್ರಾಮದಲ್ಲಿರೋ ಹಳ್ಳಿಲಿರುವ ಹೆಣ್ಮಕ್ಳು ಏನೋ ಒಂದು ತಿಂಗಳು ಆ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಅಂತ ಅಲ್ದಿರ್ಬೋದು, ಫ್ರೀ ಬಿಟ್ಟರೋ ಖುಷಿಗೆ, ಬಸ್ಸು ಫ್ರೀ ಬಿಟ್ಟರೋ ಖುಷಿಗೆ. ಆದರೆ ಇವತ್ತು ಕೂಡ ಓಡಾಡ್ತಾ ಇಲ್ಲ. ದಿವಸ ಓಡಾಡೋಕ್ಕಂಗೆ ಕೂತ್ಕೊಂಡ್ರೆ ತೋಟದಲ್ಲಿ ಕೆಲಸ ಮಾಡೋರು ಯಾರು, ಹೊಲದಲ್ಲಿ ಕೆಲಸ ಮಾಡೋರು ಯಾರು, ಮಕ್ಕಳಿಗೆ ಅಡುಗೆ ಮಾಡೋರು ಯಾರು, ಗಂಡ ಮಕ್ಕಳಿಗೆ ಅಲ್ವಾ. ಇವಾಗ ಕೂಲಿ ಮಾಡೋರು ಯಾರು, ಅವರು ಮನೆಗೆ ಏನಾರು ಜೀವನಕ್ಕೆ ಕೂಲಿ ಮಾಡೋರು ಯಾರು, ದಿವಸ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕೂತ್ಕೊಂಡ್ರೆ. ಈಗ ಕೂಲಿಗೆ ಏನಾರ ಬಸ್ಗಳಿದಾವ, ಕೂಲಿಗೆ ಹಳ್ಳಿಯಿಂದ ಹಳ್ಳಿಗೆ ಹೋಗೋಕ್ಕೆ ಕರೆಕ್ಟಾಗಿ ಹಳ್ಳಿಗಳಿಗೆ ಬಸ್ ಇಲ್ಲ. ಇದರಿಂದ ಬಡ ಹೆಣ್ಣು ಮಕ್ಕಳಿಗೆ ಎಲ್ಲ ಅನುಕೂಲ ಆಗ್ತಾ ಇದೆ. ಬಡ ಹೆಣ್ಣು ಮಕ್ಕಳಿಗೆ ಗಾರ್ಮೆಂಟ್ಸ್ಗೆ ಹೋಗೋರಿಗೆ ಯಾಕಾರ ಅನುಕೂಲ ಆಗ್ತಾಯಿದೆಯಾ? ಇಲ್ಲ. ನೀವು ಗಾರ್ಮೆಂಟ್ಸ್ ಇರೋದು ಈ ಕಡೆ ಅವ್ರದ್ದು, ಆದರೆ ನೀವು ಬಸ್ ಬಿಟ್ಟಿರೋದು ಈ ಕಡೆ. ಗಾರ್ಮೆಂಟ್ಸ್ಗೆ ಹೆಂಗೆ ಹೋಗ್ತಾರೆ ಅವರು? ಇವಾಗಲೂ ಕೂಡ ಆಟೋದಲ್ಲಿ ಓಡಾಡ್ತಿದ್ದಾರೆ ಗಾರ್ಮೆಂಟ್ಸ್ಗೆ ಹೆಣ್ಮಕ್ಳು, ಬಡ ಹೆಣ್ಮಕ್ಳು. ಎಲ್ಲಿ ಅನುಕೂಲ ಆಗ್ತಾಯಿದೆ? ಅಕಸ್ಮಾತ್ ಗಾರ್ಮೆಂಟ್ಸ್ ಕಡೆ ಬಸ್ ಇದ್ದರೂ ಅವ್ರು ಹೋಗ್ಬೇಕಾದ್ರೆ 8 ಗಂಟೆಗೆ, ನೀವು ಬಸ್ ಬರೋದು 10 ಗಂಟೆಗೆ. ಇದು ಯಾವ ರೀತಿಯಲ್ಲಿ ಉಪಯೋಗ ಆಗ್ತಿದೆ ಬಡ ಹೆಣ್ಣು ಮಕ್ಕಳಿಗೆ? ನೀವು ಸ್ಟೇಜ್ ಮೇಲೆ ಹೇಳ್ತೀರಾ, ಯಾರಿಗೆ ಶಕ್ತಿ ಇರೋಲ್ವೋ ಅವರಿಗೆ ಶಕ್ತಿ ತುಂಬೋದೇ ಶಕ್ತಿ ಯೋಜನೆ ಅಂತ. ಈ ಶಕ್ತಿ ಬಗ್ಗೆನೇ ಒಂದು ಮಾತಾಡೋಣ. ಶಕ್ತಿ ಬಗ್ಗೆನೇ ಒಂದು ಉದಾಹರಣೆ ಕೊಡ್ತೀನಿ. ಜಸ್ಟು ತುಮಕೂರಿಂದ ಬೆಂಗಳೂರಿಗೆ 15,000 ರಿಂದ 18,000 ತಗೊಂಡೋಗ್ತಿರೋ ಒಬ್ಬ ಬಡ ಯುವಕನಿಗೆ 90 ರೂಪಾಯಿ ಟಿಕೆಟು. ಅದೇ ಒಬ್ಬ 1,00,000 1,20,000 2 ಲಕ್ಷ ಸ್ಯಾಲ್ರಿ ತಗೊತಿರೋ ಒಬ್ಬ ಮಹಿಳೆಗೆ 0 ರೂಪಾಯಿ ಟಿಕೆಟು. ಅದು ಅವ್ರು ಕುತ್ಕೊಂಡು ಹೋಗ್ತಾರೆ. ಇಸೋಕೆ ಗಂಡು ಮಕ್ಳಿಗೆ ಶಕ್ತಿ ಇದೆ, ದೈಹಿಕವಾಗಿ ಶಕ್ತಿ ಇದ್ದಾರೆ, ನಿಂತ್ಕೊಂಡು ಹೋಗ್ತಾರೆ. ಆದರೆ ಅವನಿಗೆ 90 ರೂಪಾಯಿ ಕೊಡೋ ಶಕ್ತಿ ಇಲ್ಲ ಸರ್. 15,000 ರಿಂದ 18,000 ಸ್ಯಾಲ್ರಿ ತಗೊತಾರೆ. ಇದು ಯಾವ ನ್ಯಾಯ ಸರ್? ಒಬ್ಬ 15,000 ರಿಂದ 18,000 ಸ್ಯಾಲ್ರಿ ತಗೊತಿರೋನಿಗೆ 90 ರೂಪಾಯಿ ಟಿಕೆಟು, 1,00,000 1,20,000 2 ಲಕ್ಷ ಸ್ಯಾಲ್ರಿ ತಂದ್ರಿಗೆ 0 ಟಿಕೆಟ್. ಇದು ಯಾವ ರೀತಿ ನ್ಯಾಯ ಅನಿಸುತ್ತೆ ಸರ್? ಯಾವ ರೀತಿ ಶಕ್ತಿ ತುಂಬೋದು ಸರ್? ಶಕ್ತಿ ಇಲ್ದವ್ರ ಹತ್ರನೇ ಶಕ್ತಿ ಕಿತ್ಕೊಂಡು ಶಕ್ತಿ ಇರೋರಿಗೆ ಶಕ್ತಿ ಕೊಡೋದು, ಅದು ಶಕ್ತಿ ಇಲ್ದವ್ರಿಗೆ ತುಂಬೋದಂಗೆ ಆಗುತ್ತಾ ಸರ್? ಸರ್ ನೀವು ಹೇಳ್ತೀರಾ ಆಗಿನ ಕಾಲದಿಂದಲೇ ಈಗಿನ ಕಾಲದವರೆಗೂ ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗ್ತಾ ಇದೆ, ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗ್ತಿದೆ ಅಂತ. ಸರ್ ಶೋಷಣೆ ಆಗ್ತಿದೆ ಅಂತ ಉಚಿತ ಬಸ್, ಮಹಿಳೆಯರಿಗೆ ಉಚಿತ ಬಸ್ ಅಂತ ಘೋಷಣೆ ಮಾಡಿದ್ರೆ ಸರಿ ಹೋಗಲ್ಲ ಸರ್. ಯಾವ ರೀತಿಲಿ ಶೋಷಣೆ ಆಗ್ತಿದೆ ಹೆಣ್ಣು ಮಕ್ಕಳಿಗೆ, ಆ ರೀತಿಲಿ ನಾವು ಕ್ರಮ ಕೈಗೊಳ್ಳಬೇಕು. ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ. ಅದಕ್ಕೆ ಅತ್ಯಾಚಾರ ಆಗಿದೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದಲ್ಲ ಸರ್ ನನ್ನ ಪ್ರಕಾರ ಶೋಷಣೆ ಒಳಗಾಗ್ದಂಗೆ ಇಟ್ಕೊಳ್ಳೋದು. ಅಂದರೆ ಆ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರನೇ ಆಗಬಾರ್ದು, ಆ ರೀತಿಲಿ ರಕ್ಷಣೆ ನೀಡೋದು ನನ್ನ ಪ್ರಕಾರ. ಶೋಷಣೆ ಒಳಗಾಗ್ದಂಗೆ ಇಟ್ಕೊಳ್ಳೋದು ಹೆಣ್ಣು ಮಕ್ಕಳನ್ನು. ಇದರಿಂದ ಸರ್ ಬಡವರು ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಕಳಲ್ಲೂ ಬಡವರು ಇರ್ತಾರೆ. ಯಾವ ರೀತಿಲಿ ಆ ಹೆಣ್ಮಗು ಕುಗ್ಗಿದೆ, ಯಾವ ರೀತಿಲಿ ಈ ಗಂಡು ಮಗು ಕುಗ್ಗಿದೆ, ಆ ರೀತಿಲಿ ನೀವು ಸಹಾಯ ಮಾಡೋದೇ ಅಂತ ನನ್ನ ಪ್ರಕಾರ ಅಂದ್ಕೊಂಡಿನಿ. ಸರ್ಕಾರ ಅಂದರೆ ದಯವಿಟ್ಟು ಸರ್ ಯಾರಿಗೆ ಯಾವ ರೀತಿಲಿ ಕುಗ್ಗಿದ್ದಾರೆ ಅದನ್ನ ನೀವು ಫಸ್ಟು ಗುರುತಿಸ್ಕೊಂಡು ಆ ರೀತಿಲಿ ಆರ್ಥಿಕ ವಿಚಾರದಲ್ಲಾದ್ರೆ ಏನು ವಿಚಾರದಲ್ಲಾದ್ರೂ ಸಹಾಯ ಮಾಡಿ. ಅದನ್ನು ಬಿಟ್ಟು ಶಕ್ತಿ ಇಲ್ದಿರೋ ಗಂಡು ಮಕ್ಳ ಹತ್ರ ಕಿತ್ಕೊಂಡು ಶಕ್ತಿ ಇರೋ ಹೆಣ್ಣು ಮಕ್ಕಳಿಗೆ ಕೊಡೋಕೆ ಹೋಗ್ಬಿಡಿ ಸರ್ ದಯವಿಟ್ಟು. ಅಂದರೆ ನಾನೇನು ಅವ್ರಿಗೆ ನಿಮ್ಮ ದುಡ್ಡಲ್ಲಿ ಕೊಟ್ಟರೆ ನನಗೇನು ಬೇಜಾರಿಲ್ಲ ಸರ್, ಆದರೆ ನಮ್ಮ ಹತ್ರ ಕಿತ್ಕೊಂಡು ಕೊಡ್ತಿರೋದು ಅದೇ ಬೇಜಾರಾಗ್ತಾ ಇರೋದು. ಇವಾಗ ನನಗೆ ಆಗ್ತಿರೋ ಅನ್ಯಾಯದ ಕುರಿತು ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಷ್ಟೇ. ನನಗೊಬ್ಬಂಗೆ ಅಲ್ಲ, ಎಷ್ಟು ಜನ ಗಂಡು ಮಕ್ಕಳಿಗೆ ನನಗೆ 15,000 ರಿಂದ 18,000 ಸ್ಯಾಲ್ರಿ ತಗೊತಿರೋಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮ್ಮ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ, ನಿಮ್ಮ ವಿರೋಧ ಪಕ್ಷ ಅಲ್ಲ ನಾನು. ದಯವಿಟ್ಟು ತಪ್ಪಿದರೆ ಕ್ಷಮೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ.